ಸಕಲೇಶಪುರ ಪಟ್ಟಣದ ವಿವಿಧ ಭಾಗಗಳಲ್ಲಿ ಚನ್ನರಾಯಪಟ್ಟಣ ಹಾಗೂ ದುದ್ದಾಮೂಲದ ರೈತರು ಕಡಿಮೆ ದರಕ್ಕೆ ಎಳನೀರು ಮಾರಾಟ ಮಾಡುತ್ತಿದ್ದು, ಎಳನೀರು ಕುಡಿಯಲು ಜನರು ಮುಗಿಬೀಳುತ್ತಿದ್ದ ದೃಶ್ಯ ಕಂಡು ಬಂದರೆ, ಮತ್ತೊಂದೆಡೆ ಸ್ಥಳೀಯ ವರ್ತಕರ ಕೆಂಗಣ್ಣಿಗೆ ಎಳನೀರು ವ್ಯಾಪಾರಿಗಳು ಗುರಿಯಾಗಿದ್ದಾರೆ. ಕಳೆದ 10 ದಿನಗಳಿಂದ ತಾಲೂಕಿನಾದ್ಯಂತ ದುದ್ದ, ಅರಸೀಕೆರೆ, ಚನ್ನರಾಯಪಟ್ಟಣ ಮೂಲದ ರೈತರು ನೇರವಾಗಿ ಎಳನೀರುಗಳನ್ನು ಮಾರಾಟ ಮಾಡುತ್ತಿರುವುದು ಕಂಡುಬಂದಿದೆ. ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಮಾರಾಟ ಮಾಡುತ್ತಿರುವುದರಿಂದ ರೈತರು ತಲಾ ಒಂದಕ್ಕೆ 25 ರೂಪಾಯಿಗೆ ಎಳನೀರನ್ನ ಮಾರಾಟ ಮಾಡುತ್ತಿರುವುದು ಪಟ್ಟಣದ ಜನರಿಗೆ ಸಂತೋಷ ತಂದಿದೆ. ಪಟ್ಟಣದಲ್ಲಿ ಸ್ಥಳೀಯ ವರ್ತಕರು ಒಂದು ಎಳನೀರಿಗೆ 40 ರಿಂದ 50 ರೂಪಾಯಿಗಳಿಗೆ ಮಾರಾಟ ಮಾಡುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಕಡಿಮೆ ದರದಲ್ಲಿ ದೊರಕುವ ಎಳನೀರನ್ನ ಖರೀದಿ ಮಾಡಲು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಮುಂದಾದರು. ಇದರಿಂದ ಆತಂಕಕ್ಕೆ ಒಳಗಾದ ಸ್ಥಳೀಯ ವ್ಯಾಪಾರಿಗಳು ಕಡಿಮೆ ದರದಲ್ಲಿ ವ್ಯಾಪಾರ ಮಾಡುತ್ತಿದ್ದ ರೈತರಿಗೆ ವ್ಯಾಪಾರ ನಿಲ್ಲಿಸುವಂತೆ ಬೆದರಿಕೆ ಹಾಕಿದ್ದಾರೆ. ಆದರೆ ಸ್ಥಳದಲ್ಲಿದ್ದ ಗ್ರಾಹಕರು ದುಬಾರಿ ಬೆಲೆಗೆ ಎಳನೀರು ಮಾರಾಟ ಮಾಡುತ್ತಿದ್ದ ಸ್ಥಳೀಯ ವ್ಯಾಪಾರಸ್ಥರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಹಾಗೂ ವಲಸಿಗ ವ್ಯಾಪಾರಸ್ಥರ ನಡುವೆ ಮಾತಿನ ಚಕಮಕಿ ನಡೆದು ಸ್ವಲ್ಪ ಸಮಯ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಈ ಸಂದರ್ಭದಲ್ಲಿ ಮಧ್ಯ ಪ್ರವೇಶಿಸಿದ ಪೊಲೀಸರು ಎಲ್ಲರನ್ನ ಚದುರಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದರು. ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರ ನಾರಾಯಣ ಆಳ್ವ ಮಾತನಾಡಿ, ಸಕಲೇಶಪುರ ಒಂದು ರೀತಿಯಲ್ಲಿ ದುಬೈಯಾಗಿದ್ದು, ಇಲ್ಲಿ ಮಾರಾಟ ಮಾಡುವ ಪ್ರತಿಯೊಂದು ಬೆಲೆಯೂ ದುಬಾರಿಯಾಗಿದೆ. ಸ್ಥಳೀಯ ಎಳನೀರು ವರ್ತಕರು ಒಂದು ಎಳನೀರಿಗೆ 40 ರಿಂದ 50 ರೂಪಾಯಿಗೆ ಮಾರಾಟ ಮಾಡುತ್ತಾರೆ. ಆದರೆ ಹೊರಗಿನಿಂದ ಬರುವ ರೈತರು ಗ್ರಾಹಕರಿಗೆ ನೇರವಾಗಿ 25 ರೂಗಳಿಗೆ ಎಳನೀರು ಮಾರಾಟ ಮಾಡಿದ್ರೆ ಅವರಿಗೆ ಬೆದರಿಕೆ ಹಾಕುವ ಕೆಲಸ ಮಾಡುವುದು ಸರಿಯಲ್ಲ. ಕಳೆದ ಹಲವು ದಿನಗಳಿಂದ ಹೊರಗಿನ ಜಿಲ್ಲೆಯಿಂದ ರೈತರು ಪಟ್ಟಣಕ್ಕೆ ಬಂದು ಒಣಮೆಣಸಿನಕಾಯಿ ಕೆಜಿಗೆ 180 ರಿಂದ 200 ರೂಪಾಯಿಗೆ ಮಾರಾಟ ಮಾಡುತ್ತಿದ್ದಾರೆ. ಆದರೆ ಇಲ್ಲಿನ ಅಂಗಡಿಗಳಲ್ಲಿ ಮೆಣಸಿನಕಾಯಿ ಕೆಜಿಗೆ 350 ರಿಂದ 400 ರೂಪಾಯಿಗೆ ಮಾರಾಟ ಮಾಡುತ್ತಿದ್ದಾರೆ. ಹಾಗಾಗಿ ಹೊರಗಿನವರಿಗೆ ಸ್ಥಳೀಯ ವರ್ತಕರು ಮಾರಾಟ ಮಾಡಬೇಡಿ ಎನ್ನುವ ಬದಲು ನೀವು ಕೂಡ ಅದೇ ಬೆಲೆಯಲ್ಲಿ ಮಾರಾಟ ಮಾಡಬಹುದಲ್ಲ ಎಂದು ಹೇಳಿದರು. ಇದೇ ರೀತಿಯಲ್ಲಿ ಹಲವು ಗ್ರಾಹಕರು ತಮ್ಮ ಅನಿಸಿಕೆಗಳನ್ನು ಟಿವಿ 46 ಚಾನೆಲ್ನಲ್ಲಿ ವ್ಯಕ್ತಪಡಿಸಿದರು. ಬೇರೆ ಬೇರೆ ತರದಲ್ಲಿ ಇಲ್ಲಿ ಒಂಥರ ಸುಳಿಗೆ ಮಾಡ್ತಾರೆ. ಸಕಲೇಶಪುರದಲ್ಲಿ ಒಂಥರ ಸುಳಿಗೆನೇ ಸರಿ, ಇದು ದುಬೈ ತರ ಆಗ್ಬಿಟ್ಟಿದೆ. ಎಲ್ಲ ವಸ್ತುಗಳು ಕೂಡ ಅಷ್ಟೇ, ಬೇರೆ ಕಡೆ ತುಂಬಾ ಕಡಿಮೆ ಸಿಗುತ್ತೆ, ಇಲ್ಲಿ ಎಲ್ಲ ಸಿಕ್ಕಾಪಟ್ಟೆ ರೇಟ್ ಮಾಡ್ತಾರೆ. ಇದನ್ನೆಲ್ಲ ಈ ರೀತಿಯಾಗಿ ರೈತರಿಗೆ ಮೆಣಸಿನಕಾಯಿ ಕೂಡ ಇದೆ ಎಲ್ಲ ಕಡೆ. ಈ ಸಕಲೇಶಪುರದಲ್ಲಿ ಉದ್ದಗಲಕ್ಕೂ ಕೂಡ ಆ ಕಡೆ ಸೇತುವೆಯಿಂದ ಆ ಕಡೆ, ಸೇತುವೆಗೆ ಈ ಟೋಲ್ ಗೇಟಿಂದ ಆ ಕಡೆ ಎಲ್ಲ ಕಡೆ ಕೂಡ ರೈತರು ಮೆಣಸಿನಕಾಯಿ ತಗೊಂಡು ಮಾಡ್ತಾ ಇದ್ದಾರೆ. ಅಂಗಡಿಯಲ್ಲಿ ಅದೇ ಗುಂಟೂರು ಮೆಣಸಿನಕಾಯಿಗೆ 500 ರೂಪಾಯಿ ಹೇಳ್ತಾ ಇದ್ದಾರೆ. ಒಂದು ಪ್ಯಾಕೆಟ್ಗೆ 1 kgಗೆ 500 ರೂಪಾಯಿನಂತೆ ಮಾರ್ತಾ ಇದ್ದಾರೆ. ಇಲ್ಲಿ ಇವರು 200, 250, 300 ರೂಪಾಯಿನ ಒಳಗಡೆ ಎಲ್ಲ ಥರದ ಮೆಣಸಿನಕಾಯಿ 300 ರೂಪಾಯಿ ಒಳಗಡೆ ಬರುತ್ತೆ. 200, 250 ಇದೆ ನೋಡಿ, 300 ಅಂತ ಇವರು ಮಾಡ್ತಾ ಇದ್ದಾರೆ. ಅಲ್ಲಿ 600, 500, 600ಕ್ಕಿಂತ ಕಡಿಮೆ ಇಲ್ಲವೇ ಇಲ್ಲ, ಪ್ಯಾಕೆಟ್ ಆಗಿ ಸಿಗುತ್ತೆ. ಇದನ್ನೆಲ್ಲ ಈ ರೀತಿಯಾಗಿ ರೈತರೇ ನೇರವಾಗಿ ಬಂದಾಗ ಎಲ್ಲರಿಗೂ ಕೂಡ ಒಂಥರ ಹೊಟ್ಟೆ ಉರಿಯುತ್ತೆ ಅಂತ ಕಾಣುತ್ತೆ. ಎಲ್ಲ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದನ್ನೆಲ್ಲ ಗಲಾಟೆ ಮಾಡಬಾರ್ದು ಅಂತ ನನ್ನ ಒಂದು ಅನಿಸಿಕೆ. 100 ರೂಪಾಯಿ ನಾಲ್ಕು ಹೇಳಿದ್ರು, 100 ರೂಪಾಯಿಗೆ ನಾಲ್ಕು ಹೇಳಿದ್ರು. ಬಡವರು ಬಂದ್ರೆ ಒಳ್ಳೆ ಆಗ್ತಿಲ್ವಾ? ರೈತರು ಅವರು ವ್ಯಾಪಾರ ಅಂತ ಸರ್, ಅವರು ಸ್ವಂತ ಎಳ್ಳಿರೋ ಅಕ್ಕಪಕ್ಕ ತಗೊಬಂದು ಮಾಡೋದು ರೈತರೇ ಅವರು. ಅವ್ರಿಗೆ ಕೇಳಿ ಅವ್ರು ಸ್ವಂತ ಬೆಳೆಸಿ ಕುಯ್ಕ ಬರೋದು, ಅಕ್ಕಪಕ್ಕ ತೋಟ ಮಾಡಿ 4 ಜನ ಒಳ್ಳೇದಾಗಲಿ ಬಿಡಿ. ಊರಲ್ಲಿ ಇಂಥ ಬರಬೇಕು. ಹೊರಗಡೆಯಿಂದ ಮೆಣಸು ವ್ಯಾಪಾರದವರು, ಕಾಯಿ ವ್ಯಾಪಾರದವರು ಬಂದರೆ 4 ಜನ ಅನುಕೂಲ ಆಗುತ್ತೆ. ಇಲ್ಲಿ ಎಷ್ಟು ವ್ಯಾಪಾರ ಮಾಡ್ತಾರೆ ಲೋಕಲ್ ಅವರು? ಒಂದು ಎಳ್ನೀರಿಗೆ ಇಲ್ಲಿ ಎಷ್ಟು? 50 ರೂಪಾಯಿ ಎಳ್ನೀರು. ಸುಳ್ಳು ಹೇಳ್ತಲ್ಲ ನಾನು, 50 ರೂಪಾಯಿ ಲೋಕಲ್ ಅವ್ರು ಕೊಡೋದು. ಜನಗಳಿಗೆ ಒಳ್ಳೇದಾಗ್ತಿದೆಯಲ್ಲ ಬಿಡಿ, ಮಾರೋದ್ರಿಂದ ಏನಾಗಿದೆ? ಫ್ಯಾಕ್ಟ್ರಿ ಸೇರಿ ಅಂತ ತಗೊಂಬಂದ ಕಾಸ್ಟಿಂಗ್ ಮಾಡ್ಬಿಟ್ರೆ ಬಡವ್ರು ಬರ್ತಾರೆ ಹೋಗ್ಬೇಕು. ನಾವೆಲ್ಲ 500 ರೂಪಾಯಿ ಸಾವಿರ ದುಡಿಯೋದು. ಅವೆಲ್ಲ 50 ರೂಪಾಯಿ ಯಾರು ಕೊಡ್ತಾರೆ ಸರ್? ನಮ್ಮ ತಾಯಿಗೆ ಎಳ್ನೀರು ಬೇಕೇ ಬೇಕು. 200 ರೂಪಾಯಿಗೆ 4 ರೂಪಾಯಿ 4 ಎಳ್ನೀರು ಇವ್ರ ತಾಯಿಗೂ ಬೇಕು. ಇವರು ದುಡ್ತಿರೋ, ನಾವು ದುಡ್ತಿರೋ, ಅನುಕೂಲ ಆಗಲಿ ಸರ್. ಇಂಥವ್ರು ಬರಬೇಕು. ಒಳ್ಳೇದಿದೆ. 30 ರೂಪಾಯಿ ಅಂತ ಕಡಿತಾ ಇದ್ದಾರೆ. ನಾವು ಹೋಲ್ಸೇಲ್ ರೇಟಲ್ಲಿ 25 ರೂಪಾಯಿ ಕೇಳಿದ್ವಿ. ನಾವು ಕೊಡೋದಿಲ್ವ ಅಂತ ನಾವೇ ಕಡಿತೀವಿ ಅಂತ. ಅವರು ಊರುಗಳಿಗೆ ಹೋಗ್ಬಿಟ್ಟು ನಾವು ಎಣ್ಣೀರು ಕೇಳಿದ್ರೆ ಅಲ್ಲೇ 30 ರೂಪಾಯಿ. ನಾವು ತಗೊಬಂದು ಕಡಿಯೋದು ಹೇಗೆ ಇಲ್ಲಿ? ಈಗ ನಾವು ಬೇರೆ ಕಮ್ಮಿ ತಗೊಬಂದು ಕಡಿಯೋದಕ್ಕೆ ಬಂದಿದ್ದಕ್ಕೆ ಪೊಲೀಸರು ನಮ್ಮನ್ನು ಹಿಡಿದು ತಳ್ಳಿ ಆಚೆಗೆ ನಮ್ಮ ಗಾಡಿನ ಎತ್ಕೊಂಡಿದ್ದಾರೆ ಪೊಲೀಸ್ ಸ್ಟೇಷನ್ಗೆ. ನಮಗೆ ಲೈಸೆನ್ಸ್ಗಳಿದೆ, ಲೈಸೆನ್ಸ್ಗಳು ಯಾವುದು ಕೊಟ್ಟಿದ್ದಾರೆ? ನಮಗೆ ಮೋದಿ ಸರ್ಕಾರದಿಂದ ಲೈಸೆನ್ಸ್ ಸಿಕ್ತು, ಎಲ್ಲರಿಗೂ ಅನುಕೂಲತೆ ಸಿಕ್ತು. ಊರೊಳಗಡೆ ನೆಮ್ಮದಿ ಸಿಕ್ಕಿಲ್ಲ ನಮಗೆ. ಯಾಕಂತ ಹೇಳಿದ್ರೆ ಇಲ್ಲಿ ರಾಜಕಾರಣಿಗಳಾಗಲಿ ಈಗ
ಇವರು ಇಲ್ಲಿ 25 ರೂಪಾಯಿಗೆ ಮಾರ್ತಾರೆ ಅಂತಂದ್ರೆ ಹೌದಾ, ನಾವು 25ಕ್ಕೆ ಮಾರ್ತಾ ಇದ್ದೀವಿ. ಗಾಡಿ ತಗೊಂಡು ನಿಲ್ಸಿದ್ದೀವಿ ನಾವು. ತುಂಬ ಬಂದ ಕಮ್ಮಿದು ಇದುವರೆಗೂ 50 ರೂಪಾಯಿ ಮಾರ್ತಾ ಇದ್ರಲ್ಲ. 40 ರೂಪಾಯಿ ಆಗಲೇ ಹಿಡಿದಿದ್ರೆ 40 ರೂಪಾಯಿ ಮಾರ್ತಾ ಇದ್ದೀವಿ ನಾವು. ಹಾಂ, ನಮಗೀಗ 30 ರೂಪಾಯಿ ಬಿದ್ದರೆ ಬರೋ ಖರ್ಚು ವೆಚ್ಚ ಎಲ್ಲ ಯಾರು ಕೊಡೋರು? ಅದೆಲ್ಲ ಹಾಕೊಂಡು ನಾವು 40 ರೂಪಾಯಿ ಮಾರ್ತಾ ಇದ್ದೀವಿ. ಇವಾಗ ಇವ್ರು ತಂದು 30 ರೂಪಾಯಿಗೆ ಕೊಡೋರು ತಗೊಂಡು 30 ರೂಪಾಯಿ ಮಾಡಿದ್ರೆ ನಾವು ಯಾವ ಬೆಲೆಗೆ ಮಾರಬೇಕು? ತುಂಬ ತೊಂದರೆ ಆಗಿದೆ ನಮಗೆ. ಈಗ ಅಧಿಕಾರಿಗಳಿಗಾಗಲಿ ಬೇರೆಯವ್ರಿಗಾಗಲಿ ರಾಜಕಾರಣಿಗಳಿಗಾಗಲಿ ಹೇಳೋಕ್ಕಾದ್ರೆ ಕೇಳೋದಿಲ್ಲ. ನಮಗೆ ಲೈಸೆನ್ಸ್ ಅದು ಕೊಟ್ಟಿದೆ ಊರೊಳಗಡೆ ಪುರಸಭೆಯಿಂದ. ಮುಖ್ಯಾಧಿಕಾರಿಗಳು ಕೇಳಕ್ಕೆ ಹೋಗಲಿ ಅದೇನೋ ನಮಗೆ ಗೊತ್ತಿಲ್ಲ. AC ಮೇಡಮ್ ಕೇಳಕ್ಕೆ ಹೋಗಲಿ ನಮಗೆ ಗೊತ್ತಿಲ್ಲ. ಅದೇ ನಾವು ಎಲ್ಲಿಗೆ ಹೋಗಬೇಕು? ಊರಲ್ಲಿ ಇದ್ದವ್ರು ಎಲ್ಲಿಗೆ ಹೋಗಬೇಕು? ಅದನ್ನೇ ನಂಬಿ ನಾವು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇರೋದು. ಇವತ್ತು ಅವ್ರು ಕೊಡ್ಬೋದು, 15 ದಿನ ಕೊಡ್ಬೋದು, 1 ತಿಂಗಳು ಕೊಡ್ಬೋದು. ಆಮೇಲೆ ಯಾರು ಕೊಡ್ತಾ ಇದ್ದಾರೆ? ನಾವು ಊರಿನವರ ಸ್ವಾಮಿ ಇರೋದು. ಅಲ್ಲ ಹಂಗಂತ ಎಷ್ಟು ರೇಟ್ ಬೇಕಾದ್ರೆ ಮಾಡ್ಬೋದಾ? ಒಂದು ನ್ಯಾಯಯುತವಾಗಿ ಮಾಡ್ಬೇಕಲ್ವಾ? ಅವರು ಮಾಡಲಿ 40ಕ್ಕೆ. ಅಲ್ಲಲ್ಲ, ನೀವು ಇಲ್ಲಿ ಸ್ಥಳೀಯ ಎಳನೀರು ವ್ಯಾಪಾರಿಗಳು ಏಕ್ದಮ್ ಸಿಕ್ಕಾಪಟ್ಟೆ ರೇಟ್ ಮಾಡಿದ್ರೆ ಜನರಿಗೆ ಹೊರೆ ಅಲ್ವಾ? ಅಂಗಡಿಲಿ ಎಲ್ಲ ಎಷ್ಟು? 40 ರೂಪಾಯಿ ಮಾರ್ತಾ ಇದ್ದೀವಿ ಅಂಗಡಿಲಿ. ಮೊದಲು ಎಷ್ಟು ಮಾರ್ತಾ ಇದ್ರಿ? 30ಕ್ಕೆ ತಗೊಂಡ್ರೆ ನಾವು ಎಷ್ಟಕ್ಕೆ ಮಾರಬೇಕು? ಅಲ್ಲಲ್ಲ, ಮೊದಲು ಎಷ್ಟಕ್ಕೆ ಮಾರ್ತಾ ಇದ್ರಿ ಅಂತ? ಮೊದಲು 50ಕ್ಕೆ ಮಾರ್ತಾ ಇದ್ದಾಗ 35 ರೂಪಾಯಿ ಬೆಲೆ ಇತ್ತು. ಈಗ 30 ರೂಪಾಯಿ ಬೆಲೆ. ಈಗ ತಗೊಬಂದು ಮಾರ್ತಾ ಇದ್ದೀವಿ ನಾವು. ಇಲ್ಲೂ 25 ರೂಪಾಯಿ ಮಾರೋದಕ್ಕೆ ಬಂದ್ವಿ. ಫೋನಿಂದ ಹಿಡಿದು ತಳ್ಳಿ ಇಲ್ಲಿಂದ ಗಾಡಿನೂ ತಗೋದ್ರು ಅವರು.